ನೇರ ಅಧೂಲಿ, ಕಪ್ಪೆ ಹಾಗೂ ಅರ್ಧ ನಾಣ್ಯ. ಒಂದು ಕೆರೆಯ ಹತ್ತಿರ ಒಂದು ಕಪ್ಪೆ ವಾಸಿಸುತ್ತಿರುತ್ತದೆ. ಒಂದು ದಿವಸ ಆ ಕೆರೆಯ ದಡದಲ್ಲಿ ಕಪ್ಪೆಗೆ ಒಂದು ಅರ್ಧ ನಾಣ್ಯ ಸಿಗುತ್ತೆ. ಕಪ್ಪೆಗೆ ತುಂಬ ಖುಷಿಯಾಗುತ್ತೆ. ಹಾಗೂ ಅದು ಚಿಂತನೆ ಮಾಡುತ್ತೆ, ಈಗ ನಾನು ತುಂಬ ಶಕ್ತಿವಂತನಾಗಿದ್ದೇನೆ, ತುಂಬ ಶ್ರೀಮಂತನಾಗಿದ್ದೇನೆ. ಆ ರಾಜನ ಆನೆ ಬಂದು ಯಾವುದೇ ರೀತಿಯ ಅನುಮತಿಯನ್ನು ಪಡೆಯದೆ ಪ್ರತಿ ದಿವಸ ಈ ನೀರಿನಲ್ಲಿ ಸ್ನಾನ ಮಾಡುತ್ತದೆ. ಆದ್ದರಿಂದ ಇವತ್ತು ನಾನು ಆನೆಯನ್ನು ತಡೆಯುತ್ತೇನೆ, ಆ ಆನೆಯನ್ನು ಕಟ್ಟಿ ಹಾಕುತ್ತವನೆ ಎಂದು ಅದು ಯೋಚಿಸುತ್ತದೆ. ಹಾಗೆಯೇ ಸಂಜೆಯಾಗುತ್ತಿದ್ದ ಹಾಗೆ ಮಹೌತ ರಾಜನ ಆನೆಯನ್ನು ಕರ್ಕೊಂಡು ಕೆರೆಗೆ ಬರ್ತಾನೆ. ಆಗ ಆ ಕಪ್ಪೆ ತುಂಬ ಉತ್ಸಾಹದಿಂದ ಬಂದು ನಾಣ್ಯದ ಮೇಲೆ ಕೂತ್ಕೊಂಡು ನಾನು ಈಗ ಆನೆಯ ಕಾಲನ್ನು ಕಟ್ಟಿ ಹಾಕುತ್ತೇನೆ ಎಂದು ಅದು ಕಾಯ್ಕೊಂಡು ಕೂತ್ಕೊಳ್ಳುತ್ತೆ. ಆದರೆ ಆನೆಯು ವೇಗದಲ್ಲಿ ಬರ್ತಾ ಇರಬೇಕಾದ್ರೆ ಆ ಕಪ್ಪೆಯ ಮೇಲೆ ಕಾಲನ್ನಿಟ್ಟು ಅದು ತುರಂತವಾಗಿ ವಿನಾಶವನ್ನು ಹೊಂದುತ್ತದೆ. ಹೀಗೆ ದುರಹಂಕಾರಿಗಳು ಅಥವಾ ಅತಿ ಅಲ್ಪ ಜೀವಿಗಳು ಸಣ್ಣ ಪುಟ್ಟ ವಿದ್ಯಾಭ್ಯಾಸದಿಂದ ಅಥವಾ ತಮ್ಮ ಐಶ್ವರ್ಯದಿಂದ ನಾವು ತುಂಬ ಶ್ರೇಷ್ಠರು, ನಾವು ಪ್ರಕೃತಿಯನ್ನು ಮೀರಿದ್ದೇವೆ, ಪ್ರಕೃತಿ ನಮ್ಮ ವಶದಲ್ಲಿದೆ, ನಾನೇನು ಬೇಕಾದ್ರೂ ಮಾಡಬಹುದು ಎಂದು ಯೋಚಿಸುತ್ತಾನೆ. ಆದರೆ ಪ್ರಕೃತಿಯ ಒಂದು ಪ್ರಭಾವದಿಂದ ಎಲ್ಲರೂ ಕೂಡ ಧೂಳಾಗಿ ಹೋಗುತ್ತಾರೆ. ಭಗವದ್ಗೀತೆಯ 3ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಪ್ರಕೃತೇ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಎಲ್ಲರೂ ಕೂಡ ಪ್ರಕೃತಿಯ ವಶದಲ್ಲಿದ್ದಾರೆ. ಪ್ರಕೃತಿಯ ಮುಖಾಂತರ ಸಕಲ ಕಾರ್ಯಗಳು ನಡೀತಿದೆ. ಆದರೆ ಅತ್ಯಲ್ಪ ಇರುವಂತಹ ಜೀವಿಯು ಸಾಧಕನು ನಾನೇ ಪ್ರಕೃತಿಯನ್ನು ವಶಪಡಿಸಿಕೊಂಡಿದ್ದೇನೆ ಎಂದು ಚಿಂತಿಸುತ್ತಾನೆ. ಇಂದು ಒಬ್ಬ ರಾಜ ನಾಳೆಯ ಭಿಕ್ಷುಕ, ಇವತ್ತಿನ ಭಿಕ್ಷುಕ ನಾಳೆ ಅಹಂಕಾರಿಯಾದಂತಹ ರಾಜನಾಗುತ್ತಾನೆ. ಹೀಗೆ ಏರುಪೇರಿನ ಈ ಜಗತ್ತಿನಲ್ಲಿ ನಮ್ಮ ಒಂದು ಆಶ್ರಯ ಕೇವಲ ಆ ಭಗವಂತ ಹಾಗೂ ಭಗವಂತನ ಶುದ್ಧ ಭಕ್ತರ ಪಾದಗಳ ಆಶ್ರಯ. ಆದ್ದರಿಂದ ಶ್ರೀ ನರೋತ್ತಮ ದಾಸ್ ಠಾಕೂರರು ತಮ್ಮ ಒಂದು ಸುಂದರವಾದ ಕವನದಲ್ಲಿ ಹೇಳುತ್ತಾರೆ, ಈ ಪ್ರಕೃತಿಯು ಒಂದು ದಿವಸ ಮೇಲೇರಿಸುತ್ತದೆ, ಇನ್ನೊಂದು ದಿವಸ ವಿನಾಶವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇಂತಹ ಭ್ರಮೆಯನ್ನು ಮಾಡುವಂತಹ ಆ ಭಗವಂತನ ಚರಣಕಮಲಗಳನ್ನು ಪೂಜಿಸು ಹೇ ಮನಸ್ಸೇ. ಹರೇ ಕೃಷ್ಣ.